ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಯಶ್ ಅವರು 4 ವರ್ಷ ಏನ್ ಮಾಡಿದ್ರು, ಎಲ್ಲಿದ್ರು, ಏನ್ ಮಾಡ್ತಾ ಇದ್ದಾರೆ, ಯಾವಾಗ ಸಿನಿಮಾ, ಸೊ ಎಲ್ಲವಕ್ಕೂ ಕೂಡ ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ರಿಲೀಸ್ ಆಗಿರುವಂತಹ ಆ ಒಂದು ಟ್ರೇಲರ್ ಉತ್ತರ ಕೊಡ್ತಾ ಇದೆ. ಸೊ ಅಷ್ಟು ಅದ್ಧೂರಿತನ, ಆ ರಾವಣ ಅನ್ನುವಂಥದ್ದು, ಆ ವಿಲನ್ ಅನ್ನುವಂತಹ ಆ ಒಂದು ಕ್ಯಾರೆಕ್ಟರ್ ಪಾತ್ರ ಏನಿದೆ ಅದೇ ಮರೆಮಾಚುವಂತಹ ಸನ್ನಿವೇಶಗಳು. ಯಶ್ ಆ ರೀತಿಯಾಗಿ ಅಂದ್ರೆ ಟ್ರೇಲರ್ ಸ್ಟಾರ್ಟಿಂಗ್ ಇಂದ ಹಿಡ್ಬಿಟ್ಟು ಎಂಡಿಂಗ್ ವರ್ಗೂ ಕೂಡ ಅತಿ ಹೆಚ್ಚಾಗಿ ಯಶ್ ಕಾಣಿಸ್ಕೊಂಡಿದ್ದಾರೆ. ಪಾರ್ಟ್ 1 ನಲ್ಲಿ ರಾವಣನ ಪಾತ್ರ ಅತಿ ಹೆಚ್ಚಾಗಿರೋದಿಲ್ಲ, ಅಷ್ಟಾಗಿ ಕಾಣಿಸ್ಕೊಳ್ಳೋದಿಲ್ಲ ಅನ್ನುವಂಥದ್ದಿತ್ತು ಭಾಗ 1 ನಲ್ಲಿ. ಬಟ್ ಆದ್ರೆ ಟ್ರೇಲರ್ ಆರಂಭ ಆಗೋದೇ ರಾವಣನ ಎಂಟ್ರಿಯಿಂದ ಅಂಡ್ ಮುಗಿಯೋದು ಕೂಡ ಯಶ್ ಅವರಿಂದಾನೆ. ಸೊ ಅಷ್ಟು ಅತ್ಯದ್ಭುತವಾದಂತಹ ಟ್ರೇಲರ್ ಬ್ರಾಹ್ಮಿ ಮುಹೂರ್ತದಲ್ಲಿ ರಿಲೀಸ್ ಆಗಿದೆ. ಅಂಡ್ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತಹ ಚರ್ಚೆ ಅಂದ್ರೆ ಸಿನಿಮಾ ಟೀಮ್ ನೆನ್ನೆ ಹೇಳಿದ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ರಿಲೀಸ್ ಮಾಡಬೇಕು ಟ್ರೇಲರ್ ಅನ್ನುವಂತಹ ಎಲ್ಲ ಪ್ಲಾನಿಂಗ್ಸ್ ಕೂಡ ಆಗಿದೆ ಅಂತ ಹೇಳ್ಬಿಟ್ಟು. ಸುಮಾರು 4:15ಕ್ಕೆ ಟ್ರೇಲರ್ ರಿಲೀಸ್ ಆಗಿರುವಂತದ್ದು. ಏನ್ ಕಾರಣ ಇರಬಹುದು? ಎಲ್ರಿಗೂ ಗೊತ್ತಿರೋ ಹಾಗೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರೆ ಏನೇ ಶುಭ ಕಾರ್ಯಗಳಾಗಿರ್ಬಹುದು, ಶುಭ ಸಮಾರಂಭಗಳಾಗಿರಬಹುದು, ಅದೇ ಒಂದು ಸಮಯದಲ್ಲಿ ನಾವು ಮಾಡುವಂಥದ್ದು. ಬ್ರಾಹ್ಮಿ ಮುಹೂರ್ತದಲ್ಲಿ ವ್ರತ, ಪೂಜೆ, ಪುನಸ್ಕಾರಗಳು ಏನನ್ನೇ ಮಾಡಿದ್ರು ಕೂಡ ಫಲಿಸತ್ತೆ. ಏನೇ ವ್ರತಗಳು ಮಾಡಿದ್ರು ಕೂಡ ನಾವು ಏನೇ ಬೇಡ್ಕೊಂಡ್ರು ಪೂಜೆ ಮಾಡಿಬಿಟ್ಟು ಆದಷ್ಟು ಬೇಗ ಫಲಿಸತ್ತೆ. ಮತ್ತೆ ದೇವಾನುದೇವತೆಗಳಿಗೆ ತುಂಬಾ ಪ್ರಿಯವಾದಂತಹ, ಇಷ್ಟವಾದಂತಹ ಸಮಯ ಬ್ರಾಹ್ಮಿ ಮುಹೂರ್ತ. ಅಂಡ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಈ ಪೌರಾಣಿಕ ಕಥೆ ಆಗಿರೋದ್ರಿಂದ, ಒಂದು ಧಾರ್ಮಿಕ ಸಾಂಸ್ಕೃತಿಕ ಮಹತ್ವ ಇರೋದ್ರಿಂದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ರಿಲೀಸ್ ಮಾಡಿರಬಹುದು ಟ್ರೇಲರ್ನ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಕೂಡ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತದ್ದು. ಎನಿವೇಸ್ ಟ್ರೇಲರ್ ಫೈನಲಿ ರಿಲೀಸ್ ಆಗಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ. ಎಲ್ಲವೂ ಕೂಡ ಒಳಿತಾಗುತ್ತೆ ಅನ್ನುವಂತಹ ಎಲ್ಲಾ ಸ್ಪಷ್ಟನೆ, ಮುನ್ಸೂಚನೆಗಳು ಕೂಡ ಟ್ರೇಲರ್ನ ನೋಡಿದಂತಹ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಕೂಡ ಆ ಒಂದು ಭರವಸೆ, ಆ ಒಂದು ಕಾನ್ಫಿಡೆನ್ಸ್, ಯಶ್ ಮೇಲೆ ನಾವಿಟ್ಟಿರುವಂತಹ ಹೋಪ್ಸ್ ಎಲ್ಲವೂ ಕೂಡ ನಿಜ ಮಾಡೋದಕ್ಕೆ ಹೊರಟಿರುವಂತಹ ಆ ಒಂದು ಟ್ರೇಲರ್ ಭರವಸೆಯನ್ನ ಹುಟ್ಟಿಸಿರುವಂತಹ ಟ್ರೇಲರ್ನ ನಾವೆಲ್ಲರೂ ಕೂಡ ಒಂದು ಶುಭ ಸಂದರ್ಭದಲ್ಲಿ ಶುಭಗಳಿಗೆಯಲ್ಲಿ ಕಣ್ತುಂಬಿಕೊಂಡ್ವಿ. ಅಂಡ್ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರ್ತಾರೆ, ನಾವು ಅಲ್ರಾಮ್ ಇಟ್ಕೊಂಡಿದ್ವಿ ಅಲ್ಲಿ ಮಾರ್ನಿಂಗು 5 o'clockಗೆ 4 o'clockಗೆ ಆ ಟೀಸರ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ನಿಜಕ್ಕೂ ಕೂಡ ಆ ಒಂದು ಎಕ್ಸೈಟ್ಮೆಂಟ್ ಏನಿತ್ತು ಆ ಟ್ರೇಲರ್ ನೋಡಿದಂತಹ ಸಂದರ್ಭದಲ್ಲಿ ಒಂದು ಪರಿಪೂರ್ಣ ಆಗಿದೆ. ಏನು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಅದೆಲ್ಲ ಎಕ್ಸ್ಪೆಕ್ಟೇಷನ್ ಕೂಡ ಟ್ರೇಲರ್ ಮುಖೇನ ನಿಜ ಮಾಡಿದ್ದಾರೆ ಯಶ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಡೈಲಾಗ್ ಹೇಳ್ತಾ ಎಂಟ್ರಿ ಕೊಡ್ತಾರಲ್ವಾ, ನಾನೇ 3 ಲೋಕಕ್ಕೆ ಅಧಿಪತಿ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಡಿಕೋಡ್ ಮಾಡಿ ಹೀಗೂ ಇರ್ಬೋದಾ ಅದರ ಅರ್ಥ ಅಂತ ಹೇಳ್ಬಿಟ್ಟು ಈ ಫ್ಯಾನ್ಸ್ ಎಲ್ಲ ಇರ್ತಾರಲ್ವಾ, ಸೊ ನಮ್ ಯಶ್ ಈ ರೀತಿ ಕೂಡ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕಮೆಂಟ್ಸ್ ಅನ್ನ ಹಾಕ್ತಾ ಇದ್ದಾರೆ. 3 ಲೋಕಕ್ಕೆ ಅಧಿಪತಿ ಅಂತ ಹೇಳಿದ್ರೆ ಭೂಲೋಕ ಆಗಿರ್ಬೋದು, ಪಾತಾಳ ಆಗಿರ್ಬೋದು, ಸ್ವರ್ಗ ಆಗಿರ್ಬೋದು, 3 ಲೋಕಕ್ಕೂ ಕೂಡ ನಾನೇ ರಾಜ ಅನ್ನುವಂತಹ ಒಂದು ಡೈಲಾಗ್ ನ ಡಿಕೋಡ್ ಮಾಡ್ಬಿಟ್ಟು ಇನ್ನೊಂದು ಅರ್ಥ ಅಂದ್ರೆ ಈ KGF ಭಾರತದಾದ್ಯಂತ ಸೌಂಡ್ ಮಾಡಿತು. ಅದಾದ್ರೆ ನೆಕ್ಸ್ಟ್ ಇವಾಗ ಟಾಕ್ಸಿಕ್ ಮುಖೇನ ಇಡೀ ಹಾಲಿವುಡ್ಗೆ ಯಶ್ ಸೌಂಡ್ ಮಾಡ್ತಾ ಇದ್ದಾರೆ. ಹಾಲಿವುಡ್ ನಲ್ಲೂ ಕೂಡ ಅಂದ್ರೆ ವಿಶ್ವದಾದ್ಯಂತ ನಮ್ಮ ಒಂದು ಭಾರತೀಯ ಚಿತ್ರರಂಗದ ಸಾಮ್ರಾಜ್ಯವನ್ನ ಕಟ್ಟೋಕ್ ಹೊರಟಿದ್ದೀನಿ, ನನ್ನ ಸಾಮ್ರಾಜ್ಯವನ್ನ ಅನ್ನುವಂಥದ್ದನ್ನ ಅರ್ಥೈಸುತ್ತೆ ಅನ್ನುವಂತಹ ರೀತಿಯಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಬರ್ತಾ ಇದೆ. ಡೈಲಾಗ್ ನ ಡಿಕೋಡ್ ಮಾಡ್ಬಿಟ್ಟು ಈ ರೀತಿಯಾಗೂ ಕೂಡ ಒಂದ್ ಕಡೆ ಕಮೆಂಟ್ ಆಗ್ತಾ ಇದ್ದಾರೆ. ವಾಟ್ ಎವರ್, ಆ ಡೈಲಾಗ್ ಮಾತ್ರ ತುಂಬಾ ಏನಂತ ಹೇಳ್ಬೋದು, ಗೂಸ್ ಬಂಪ್ಸ್ ಬರುತ್ತೆ. ಯಶ್ನ ವಾಯ್ಸ್ ಆಗಿರ್ಬೋದು, ಆ ಸೌಂಡ್ ಆಗಿರ್ಬೋದು, ಅವರ ಎಂಟ್ರಿ ಆಗಿರ್ಬೋದು, ಸ್ಟಾರ್ಟಿಂಗ್ ಆ ವೇಷವನ್ನ ಬದಲಾಯಿಸಿಕೊಂಡು ಎಂಟರ್ ಆಗ್ತಾರಲ್ಲ, ರಾವಣನ ವೇಷ ಅಂದ್ರೆ ರಾವಣನ ವೇಷವನ್ನ ಬದಲಿಸಿ ಎಂಟರ್ ಆಗುವಂತಹ ಆ ಒಂದು ಇಂಟ್ರಡಕ್ಷನ್ ಸೀನ್ ಏನಿದೆ, ಮೈನವಿರೇಳಿಸುವಂತಹ ದೃಶ್ಯ ಅಂತಾನೆ ಹೇಳ್ಬೋದು. ಅಂಡ್ ರಣವೀರ್ ಅವರು ರೀಸೆಂಟ್ ಆಗಿ ನಡೆದಂತಹ ಒಂದು ಇವೆಂಟ್, ರಾಮಾಯಣ ಇವೆಂಟ್ ಅಲ್ಲಿ ಹೇಳಿರ್ತಾರೆ, ನನಗೆ ಏನು ವಾರ್ ಸೀನ್ಸ್ ಎಲ್ಲ ಇದ್ರೂ ಕೂಡ ಯಶ್ ಅವರು ನಾನು ಮುಖಾಮುಖಿ ಆಗುವಂತಹ ಒಂದು ಅವಕಾಶ ಸಿಕ್ಕಿಲ್ಲ, ಆ ಸೀನ್ ಏನು ಶೂಟ್ ಆಗಿಲ್ವಾ ಅಥವಾ ಏನು ಅನ್ನುವಂತಹ ಕ್ಲಾರಿಟಿ ಕೊಟ್ಟಿರ್ಲಿಲ್ಲ. ಬಟ್ ಟ್ರೈಲರ್ ನಲ್ಲೂ ಕೂಡ ರಾವಣ ಅನ್ನುವಂತಹ ಸಂದರ್ಭದಲ್ಲಿ ವಾರ್ ಸೀನ್ಸ್ ಇದ್ರೂ ಕೂಡ ಇಬ್ರು ಎಲ್ಲೂ ಕೂಡ ಮುಖಾಮುಖಿ ಆಗಿಲ್ಲ. ಸೊ ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಮತ್ತೆ ಇವೆಂಟ್ ಅಲ್ಲೂ ಕೂಡ ಅವರು ರಣವೀರ್ ಅವರು ಅದನ್ನು ಕೂಡ ಹೇಳಿರ್ತಾರೆ, ಇಬ್ರು ಕೂಡ ಮುಖಾಮುಖಿ ಆಗುವಂತಹ ಒಂದು ಪಾತ್ರ ಇನ್ನೂ ಬಂದಿಲ್ಲ, ಸೀನಿನ ಬಂದಿಲ್ಲ, ನಾನು ಅದಕ್ಕೋಸ್ಕರ ವೇಟಿಂಗ್ ಅಲ್ಲಿ ಇದ್ದೀನಿ ಅನ್ನುವಂತಹ ಮಾತನ್ನು ಕೂಡ ರಣವೀರ್ ಅವರು ಹೇಳಿರ್ತಾರೆ. ಮತ್ತೆ ಮೈ ಗಾಡ್, ರಣವೀರ್ ಅವರ ರಾಮನ ಎಂಟ್ರಿ ಆಗಿರ್ಬೋದು, ಆ ಲುಕ್ ಆಗಿರ್ಬೋದು, ಆ ರಾಮನ ಲಕ್ಷಣ, ಆ ಹೊಳಪು ಕಣ್ಣುಗಳಲ್ಲಿ ಕಂಪ್ಲೀಟ್ ಆಗಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಲುಕ್ ಅಲ್ಲಿ ನಿಜವಾಗ್ಲೂ ರಣವೀರ್ ಅವ್ರನ್ನ ಆ ರೀತಿಯಾಗಿ ಕಣ್ತುಂಬಿಕೊಳ್ಳುವಂತಹ ಒಂದು
ಅಂದ್ರೆ ಅದು ಆತರ ಒಪ್ಕೊಳ್ಳುವಂತಹ ರಣವೀರ್ ಅವ್ರನ್ನ ಅಷ್ಟು ಅತ್ಯದ್ಭುತವಾಗಿ ಕಾಣಿಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಊಹಿಸಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಸೀತೆ ಪಾತ್ರ ಸಾಯಿ ಪಲ್ಲವಿ ಅವರು ಏನಂತ ಅಂದ್ರೆ, ಸಾಯಿ ಪಲ್ಲವಿ ಅವರು ಈ ರಿಮೇಕ್ ಸಿನಿಮಾಗಳಾಗಿರ್ಬೋದು ಅಂಡ್ ನಾನ್ ವೆಜ್ ತಿನ್ನೋದಿಲ್ಲ, ರಿಮೇಕ್ ಸಿನಿಮಾಗಳನ್ನ ಮಾಡೋದಿಲ್ಲ, ಮತ್ತೆ ಯಾವುದೇ ರೀತಿಯಾದಂತಹ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಅದರ ಜೊತೆಗೆ ಯಾವುದೇ ಬ್ಯೂಟಿ ಕಾಸ್ಮೆಟಿಕ್ಸ್ ಕೂಡ ಯೂಸ್ ಮಾಡೋದಿಲ್ಲ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಅಂಡ್ ಸೀತಾ ಪಾತ್ರ ಅಂತ ಬಂದಂತಹ ಸಂದರ್ಭದಲ್ಲಿ ಯಾರು ಕಾಣಿಸ್ಕೊಂಡ್ರೆ ಸೂಕ್ತ ಇರುತ್ತೆ, ಯಾರಿಗೆ ಈ ಸೀತಾ ಪಾತ್ರ ಸೂಟ್ ಆಗುತ್ತೆ ಅನ್ನುವಂಥ ಚರ್ಚೆಗಳಾದಂತಹ ಸಂದರ್ಭದಲ್ಲಿ ಕೂಡ ಸಾಯಿ ಪಲ್ಲವಿಯ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇತ್ತು. ಅಂಡ್ ಅಷ್ಟೇ ಅತ್ಯದ್ಭುತವಾಗಿ ಆ ಪಾತ್ರವನ್ನ ತುಂಬಿಕೊಂಡಿದ್ದಾರೆ, ತುಂಬಿ ಕಟ್ಟಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅದೃಶ್ಯ ವೈಭವಗಳಾಗಿರ್ಬೋದು, ಅವರ ಮುಗ್ಧತೆ, ಸೀತೆಯ ಮುಗ್ಧತೆ ಆಗಿರ್ಬೋದು, ಮುಖದಲ್ಲಿ ಸಕ್ಕದಾಗಿ ಕಾಣಿಸ್ಕೊಂಡಿದ್ದಾರೆ ಸಾಯಿ ಪಲ್ಲವಿ ಅಂತಾನೆ ಹೇಳ್ಬೋದು. ಅಂಡ್ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಅವ್ರನ್ನ ಸೀತೆ ಪಾತ್ರಕ್ಕೆ ಸೂಟ್ ಆಗುವಂತಹ ಒಂದು ರೋಲ್ ಯಾರು ಮಾಡ್ಬೋದು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಕೂಡ ಸಾಯಿ ಪಲ್ಲವಿಯ ಹೆಸರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ಅದಕ್ಕೆ ಕಂಪ್ಲೀಟ್ ಆಗಿ ಆ ಸೀತಾ ಪಾತ್ರಕ್ಕೆ ಜೀವ ತುಂಬುವಂತಹ ಕೆಲಸವನ್ನ ಸರಳವಾಗಿ, ಈ ಹಿಂದೆ ಎಲ್ಲ ಸರಳವಾಗಿ ಹೇಗೆ ಕಾಣಿಸ್ಕೊಳ್ತಾ ಇದ್ರು ಅದೇ ರೀತಿಯಾಗಿ ಕಾಣಿಸ್ಕೊಂಡ್ರು ಕೂಡ ತುಂಬಾ ಅಚ್ಚುಕಟ್ಟಾಗಿ ಆ ಪಾತ್ರಕ್ಕೆ ಜೀವ ತುಂಬುವಂತಹ ಕೆಲಸವನ್ನ ಸಾಯಿ ಪಲ್ಲವಿಯರು ಮಾಡಿದ್ದಾರೆ. ಅಂಡ್ ಸದ್ಗುರು ಅವರು ಈ ಹಿಂದೆ 1.5 year 2 year ಬ್ಯಾಕ್ ಅನ್ಸುತ್ತೆ, ಒಂದು ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳಿರ್ತಾರೆ. ಯೂಶುವಲಿ ಯಾವ ಹೀರೋಗಳನ್ನು ಕೂಡ ಹೊಗಳಿ ಮಾತನಾಡುವಂಥದ್ದನ್ನ ನೋಡಿಲ್ಲ, ಕೇಳಿಲ್ಲ ಸದ್ಗುರು ಅವರು. ಬಟ್ ರಾವಣ ಅಂತ ಬಂದಂತಹ ಸಂದರ್ಭದಲ್ಲಿ, ರಾಮಾಯಣ ರಾವಣ ಅಂತ ಬಂದಂತಹ ಸಂದರ್ಭದಲ್ಲಿ ಈ ಮಕ್ಳಿಗಾಗಿರ್ಬೋದು, ನಾವು ದೊಡ್ಡೋರಾಗಿರ್ಬೋದು, ಮಕ್ಳಿಗೆ ಕತೆ ಹೇಳುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ರಾವಣ ಅಂತ ಅಂದ ತಕ್ಷಣ ನಮ್ಮ ತಲೆಗೆ ಬರುವಂತಹ ವಿಚಾರ ವಿಲನ್ ಅಂಡ್ 10 ತಲೆ ಇರೋನು, ತುಂಬಾ ಕ್ರೂರಿ ರಾವಣ ಅಂತಾನೆ. ಬಟ್ ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ಸದ್ಗುರು ಯಶ್ ಅವರನ್ನ ಹೊಗಳಿ ಮಾತಾಡಿದ್ದಾರೆ. ಅಂದ್ರೆ ರಾವಣ ಅಂತ ಹೇಳಿದ್ರೆ ಕೆಟ್ಟವರಲ್ಲ, ಅಂದ್ರೆ ಒಳ್ಳೆ ಗುಣಗಳು ಇರುತ್ತೆ ರಾವಣನಲ್ಲಿ. ಅಂಡ್ ಯಶ್ ಅವ್ರನ್ನ ಹ್ಯಾಂಡ್ಸಮ್ ರಾವಣ ಅಂತ ಹೇಳಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಒಬ್ಬ ಹೀರೋನ ಹೊಗಳಿ ಮಾತಾಡಿರೋದು ಸದ್ಗುರು ಅಂತಾನೆ ಹೇಳ್ಬೋದು. ಈಗ ಸೋಷಿಯಲ್ ಮೀಡಿಯಾದಲ್ಲೂ ಆಗ್ತಾ ಇರುವಂತಹ ಚರ್ಚೆಗಳು ಅದೇನೆ. ಮತ್ತೆ ಪಾರ್ಟ್ 1 ನಲ್ಲಿ ರಾವಣನ ಪಾತ್ರ ಹೆಚ್ಚಿಗೆ ಇರೋಲ್ಲ ಅಂದ್ರೂ ಕೂಡ ಸ್ಟಾರ್ಟಿಂಗ್ ಟ್ರೇಲರ್, ಎಂಡಿಂಗ್ ಟ್ರೇಲರ್ ರಾವಣ ಇಂದಾನೆ ಆಗುತ್ತೆ. ಅಂಡ್ ಅತಿ ಹೆಚ್ಚಾಗೂ ಕೂಡ ಕಾಣ ಸಿಗ್ತಾ ಇದೆ. ಯಶ್ನ ರಾವಣ ವಿಲ್ಲನ್ ಅಂತ ಹೇಳ್ಬಿಟ್ಟು ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಅಂದ್ರೆ ಅಷ್ಟು ಅದ್ಧೂರಿಯಾಗಿ ಹೀರೋ ತರ ಎಂಟ್ರಿ ಅಂತ ಹೇಳ್ಬಿಟ್ಟು ಕೂಡ ಒಂದಷ್ಟು ಕಮೆಂಟ್ಸ್ ಗಳು ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ರಾವಣನ ಪಾತ್ರ ವಿಲ್ಲನ್ ಅಂತ ಏನ್ ನೆಗೆಟಿವ್ ಶೇಡ್ ಅಂತ ನಮ್ಮ ತಲೆಯಲ್ಲಿ ತುಂಬಿಕೊಂಡಿರುತ್ತೆ, ಅದೆಲ್ಲದನ್ನು ಕೂಡ ಹೊರತುಪಡಿಸಿ ಪಾಸಿಟಿವ್ ಕಮೆಂಟ್ಸ್ ಬರ್ತಾ ಇದೆ. ಲೈಕ್ ಹೀರೋ ಅಂತ ಹೇಳ್ಬಿಟ್ಟೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಬರ್ತಾ ಇದೆ ರಾವಣನ ಪಾತ್ರಕ್ಕೆ. ಅಂಡ್ ಸದ್ಗುರು ಅವರು ಕೂಡ ಹ್ಯಾಂಡ್ಸಮ್ ರಾವಣ ಅಂತ ಹೇಳ್ಬಿಟ್ಟು ಯಶ್ ಅವರನ್ನ ಹೊಗಳಿ ಮಾತನಾಡಿದ್ದಾರೆ ಒಂದು ಸಂದರ್ಶನದಲ್ಲಿ. ಮತ್ತೆ ಹನುಮನ ಪಾತ್ರ ಸನ್ನಿ ದಿಯೋಲ್ ಅವರು ನಿಭಾಯಿಸಿದ್ದಾರೆ. ವನವಾಸದ ಸೀನ್ಸ್ ಆಗಿರ್ಬೋದು, ಮತ್ತೆ ಸೀತೆ ಎಂಟ್ರಿ ಆಗಿರ್ಬೋದು, ವಾರ್ ಆಗಿರ್ಬೋದು, ಎಲ್ಲ ಸೀನ್ಸ್ ಕೂಡ ಈ ಟ್ರೇಲರ್ ಅಲ್ಲಿ ನಮ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇತ್ತು ಅದೆಲ್ಲದೂ ಕೂಡ ಇದರಲ್ಲಿ ಕವರ್ ಆಗಿದೆ. ಮತ್ತೆ ಎಲ್ರೂ ಕೂಡ ಒಂದು ಪ್ರಶ್ನೆ ಏನ್ ಕೇಳ್ತಾರೆ ಅಂತ ಹೇಳಿದ್ರೆ, ರಾಮಾಯಣ ಕತೆ ಹೊಸದೇನಲ್ಲ, ಮತ್ತೆ ರಾವಣನ ಪಾತ್ರವನ್ನ ಸಾಕಷ್ಟು ಜನ ಮಾಡಿದ್ದಾರೆ. ಈ ಸಿನಿಮಾವನ್ನ ಸ್ಪೆಷಲ್ ಅಂತ ಅಂದ್ರೆ ಏನಿರುತ್ತೆ ಸಿನಿಮಾದಲ್ಲಿ, ಸ್ಪೆಷಾಲಿಟಿ ಅಂದ್ರೆ ಏನಿರುತ್ತೆ ಸಿನಿಮಾದಲ್ಲಿ, ಹೇಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದ್ರ ಸಿನಿಮಾದು ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಐಮ್ಯಾಕ್ಸ್ ನಲ್ಲಿ ಕಂಪ್ಲೀಟ್ ಆಗಿ ಚಿತ್ರೀಕರಣವನ್ನ ಮಾಡಿರುವಂತದ್ದು ಪ್ಲಸ್ ಪಾಯಿಂಟ್ ಆಗುತ್ತೆ. ಆಧುನಿಕ ತಂತ್ರಜ್ಞಾನವನ್ನ ಬಳಕೆ ಮಾಡಿ ಭರಪೂರ್ವವಾಗಿ ಬಳಕೆ ಮಾಡಿದ್ದಾರೆ. ಅತ್ಯದ್ಭುತವಾದಂತಹ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಪಡಿಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕಾತರರಾಗಿ ಕಾಯ್ತಾ ಇದ್ದಾರೆ. ಬಿಕಾಸ್ ನಮ್ಗೆ ಮೊಬೈಲಲ್ಲಿ ನೋಡೋದಿಕ್ಕೇನೆ ಅಷ್ಟು ಅದ್ಧೂರಿತನ, ಅಷ್ಟು ಕೂಸ್ ಬಂಪ್ಸ್ ಬರುತ್ತೆ. ಆ ಸೌಂಡ್ ಆಗಿರ್ಬೋದು, ಅವರ ಲುಕ್ ಆಗಿರ್ಬೋದು, ಆ ಎನರ್ಜಿ, ಪ್ರತಿಯೊಂದು ಕೂಡ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಪಡೆದುಕೊಳ್ಳುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಆ ಸ್ಪೆಷಾಲಿಟೀಸ್ ಏನಿರುತ್ತೆ. ರಾಮಾಯಣ ಕಥೆ ಎಲ್ರಿಗೂ ಗೊತ್ತಿರುವಂತಹ ಕಥೆ, ಇವ್ರು ಹೇಗೆ ಕಟ್ಟಿಕೊಟ್ಟಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಬಟ್ ಆ ಪ್ರಶ್ನೆಗೆ ಈ ಟ್ರೇಲರ್ ಮುಖೇನಾನೇ ಕಂಪ್ಲೀಟ್ ಆಗಿ ಉತ್ತರ ಸಿಕ್ಕಿದೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ. ಅಂಡ್ ಸೀತೆಯ ಪಾತ್ರ ಸಾಯಿ ಪಲ್ಲವಿ ಅವ್ರು ಹೇಳ್ತಾ ಇದೆ, ಯಶ್ ಕೂಡ ಯಾಕಾಗಿ ಅವ್ರನ್ನೇ ಸೆಲೆಕ್ಟ್ ಮಾಡಿದ್ರು, ಅವ್ರು ಸೂಟ್ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ಒಂದ್ ಕಡೆ ನಡೆದಿತ್ತು, ಹೌದು. ಮತ್ತೆ ಒಂದಷ್ಟು ರೀಸನ್ಸ್ ಗಳನ್ನು ಕೂಡ ಕೊಟ್ಟೆ. ಮತ್ತೆ ಯಶ್ ಅವರು ಕೂಡ ರೀಸೆಂಟ್ ಆಗಿ ನಡೆದಂತಹ ಇವೆಂಟ್ ಅಲ್ಲಿ ಅವರ ಪಾತ್ರದ ಬಗ್ಗೆ ಹೊಗಳಿ ಮಾತನಾಡಿದ್ದಾರೆ. ಸಾಯಿ ಪಲ್ಲವಿ ಆಸ್ ಸಚ್ ಅ ಬ್ಯೂಟಿಫುಲ್ ಆಕ್ಟರ್ ಅಂಡ್ ಸೀತೆಯ ಪಾತ್ರಕ್ಕೆ ಅವರು ಸೂಟ್ ಆಗುವಂತಹ ಒಂದು ಎಲ್ಲಾ ರೀತಿಯಾದಂತಹ ಒಂದು ಕ್ವಾಲಿಟೀಸ್, ಲಕ್ಷಣವನ್ನ ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ಯಶ್ ವೇದಿಕೆ ಮೇಲೆ ಸಾಯಿ ಪಲ್ಲವಿ ಅವರನ್ನ ಹೊಗಳಿ ಮಾತನಾಡಿದ್ದು ಕೂಡ ಉಂಟು.
ಅಂಡ್ ಪಾರ್ಟ್ 1 ಕಣ್ತುಂಬಿಕೊಳ್ಳುವಂತಹ ಭಾಗ್ಯ. ಇನ್ನೇನು ಟ್ರೈಲರ್ ಕಣ್ತುಂಬಿಕೊಂಡಿದ್ದೀವಿ, ಇನ್ನೇನು ಸ್ವಲ್ಪ ದಿನದಲ್ಲೇ, ಅಂದ್ರೆ ಫಸ್ಟ್ ಇಯರ್ ನಮಗೆ ಕಂಪ್ಲೀಟ್ ಪಾರ್ಟ್ 1 ನಮಗೆ ಸಿಗುತ್ತೆ ಅಂಡ್ ಪಾರ್ಟ್ 2 ನೆಕ್ಸ್ಟ್ ಚಿತ್ರೀಕರಣ ಆಗುತ್ತೆ ಅನ್ನುವಂತಹ ಕ್ಲಾರಿಟಿನೂ ಕೂಡ ಕೊಟ್ಟಿದ್ದಾರೆ. ಅಂಡ್ ಈ ಮಹಾಕಾವ್ಯದ ಮೂಲನೇ ಪಾರ್ಟ್ 1 ಆಗಿರುತ್ತೆ. ಇದರಲ್ಲಿ ರಾಮ, ರಾವಣ ಮತ್ತೆ ಶೂರ್ಪನಖಿ ಹೈಲೈಟ್ಸ್ ಆಗಿದ್ದಾರೆ. ಇನ್ನ ಈ ಒಂದು ಟ್ರೇಲರ್ ಪಂಚಭಾಷೆಗಳಲ್ಲಿ ರಿಲೀಸ್ ಆಗಿರುವಂತದ್ದು ಕನ್ನಡ, ಹಿಂದಿ ಮತ್ತೆ ತಮಿಳು, ತೆಲುಗು, ಮಲಯಾಳಂನಲ್ಲೂ ಕೂಡ ಈ ಒಂದು ಟ್ರೇಲರ್ ರಿಲೀಸ್ ಆಗಿದೆ. ನಾನು ಆಗ್ಲೇ ಹೇಳಿದಾಗೆ ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಅದ್ಧೂರಿ ಒಂದು ತೇತ್ರಾಯುಗವನ್ನೇ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟು ಅತ್ಯದ್ಭುತವಾದಂತಹ ಗ್ರಾಫಿಕ್ಸ್ ಡಿಸೈನ್ಸ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ನಮಗೆ ಹೌದಪ್ಪ ಇದು ಸ್ಯಾಟಿಸ್ಫೈಡ್ ಅನ್ನುವಂತಹ ರೀತಿಯಲ್ಲಿ ಆ ಒಂದು ಟ್ರೇಲರ್ ನಲ್ಲೇ ನಮ್ಗೆಲ್ಲವನ್ನು ಕೂಡ ಭರವಸೆಯನ್ನ ಹುಟ್ಟಿಸುವಂತಹ ಕೆಲಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೆಲ್ಲವೂ ಕೂಡ ನಮಗೆ ಟ್ರೇಲರ್ ನಲ್ಲೇ ಕಾಣಸಿಗತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಈ ಪೌರಾಣಿಕ ಕಥೆಗಳನ್ನ ನಾವು ಹೇಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಕಥೆ ಹೌದು, ನಾವು ಓದಿರ್ತೀವಿ, ತಿಳ್ಕೊಂಡಿರ್ತೀವಿ, ನೋಡಿರ್ತೀವಿ ಕೂಡ, ಪ್ರದರ್ಶನ ಆಗಿರುವಂತಹ ನಾಟಕಗಳಲ್ಲಾಗಿರ್ಬೋದು, ಕೆಲವೊಂದು ಸಿನಿಮಾಗಳಲ್ಲಾಗಿರ್ಬೋದು ನೋಡಿರ್ತೀವಿ. ಆದ್ರೆ ಇಲ್ಲಿ ಹೊಸತೇನಿದೆ, ಯಾವ ರೀತಿಯಾಗಿ ಕಟ್ಕೊಟ್ಟಿದ್ದಾರೆ, ಒಂದು ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಸಿನಿಮಾಕ್ಕೆ ತುಂಬಾ ದೊಡ್ಡ ಪೆಟ್ಟು ಬೀಳುತ್ತೆ, ತುಂಬಾ ಎಡವಟ್ಟುಗಳಾಗತ್ತೆ. ಬಟ್ ಇಲ್ಲಿ ಹಾಗಾಗಿಲ್ಲ. 100% ಗೆದ್ದಿದೆ, ಯಾವುದೇ ರೀತಿಯಾದಂತಹ ಆಭಾಸಗಳು ಉಂಟಾಗಿಲ್ಲ. 100% ಗೆದ್ದಿದೆ ಅಂತ ಹೇಳ್ಬಿಟ್ಟು ಟ್ರೈಲರ್ನ ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಗೊತ್ತಾಗುವಂಥದ್ದು. ಅಂಡ್ ರಾವಣನ ಇಂಟ್ರೊಡಕ್ಷನ್ ಹೇಳಿದೆ ಟ್ರೇಲರ್ ಮುಖೇನ, ವೇಷ ಮರೆಸ್ಕೊಂಡು ಆ ಲುಕ್ ನಲ್ಲಿ ರಾವಣ ಎಂಟರ್ ಆಗುವಂಥದ್ದು. ಅದಾದ್ಮೇಲೆ ವೇಷ ಮರೆಸ್ಕೊಂಡು ಎಂಟರ್ ಆದ ನಂತರ ಅದಾದ್ಮೇಲೆ ಒಂದು ರಿಯಲ್ ಶೇಡ್ಗೆ ಆ ರಾಜನ ಗೆಟಪ್ಗೆ ಬರ್ತಾರೆ. ಆ ಡೈಲಾಗ್ ನ ಹೇಳ್ತಾ ಎಂಟ್ರಿ ಆಗುವಂತಹ ಸೀನ್ ಆಗಿರ್ಬೋದು, ನಿಜಕ್ಕೂ ಮೈನ ವೇಳಿಸುವಂತಹ ದೃಶ್ಯ ವೈಭೋಗಗಳು ಕಣ್ತುಂಬಿಕೊಳ್ಳೋದಕ್ಕೆ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ವಾವ್ ಅಂತ ಅನಿಸ್ತು. ಅಂಡ್ ಆ ರಾವಣ ಎಂಟರ್ ಆದ ಅಂತ ಹೇಳಿದ್ರೆ ಆ ದುಷ್ಟನ ಪಾತ್ರವನ್ನ ಸಂಹಾರ ಮಾಡಲೇಬೇಕಲ್ವಾ. ಸೊ ಆ ಒಂದು ಘೋಷ ಮೊಳಗಲೇಬೇಕು. ಸೊ ಅದನ್ನು ಕೂಡ ಆ ಸಂಹಾರ ಹೇಗಾಗತ್ತೆ, ಮತ್ತೆ ಭಕ್ತರು ಶ್ರೀಮನ್ ನಾರಾಯಣನ ಬಳಿ ಮೊರೆ ಹೋಗ್ತಾರೆ. ಭೂಲೋಕಕ್ಕೆ ಆ ದುಷ್ಟನ ಪಾತ್ರ ನಮಗೆ ಇಂಟ್ರೊಡ್ಯೂಸ್ ಆಯ್ತು ಅಂದಾಗ ಆತನ ಸಂಹಾರ ಹೇಗಾಗತ್ತೆ, ಆ ಘೋಷವಾಕ್ಯಗಳು ಕೂಡ ಮೊಳಗಲೇಬೇಕು. ಆ ಸಂಹಾರ ಕಂಪ್ಲೀಟ್ ಆಗಿ ಕಟ್ಕೊಟ್ಟಿದ್ದಾರೆ. ವಾವ್ ಅಂತ ಅನ್ಸುತ್ತೆ ಆ ದೃಶ್ಯಗಳಂತೂ. ಭಕ್ತರು ಶ್ರೀಮನ್ ನಾರಾಯಣನ ಬಳಿ ಮೊರೆ ಹೋಗ್ತಾರೆ. ಭೂಲೋಕಕ್ಕೆ ಮಹಾನ್ ವಿಷ್ಣು ಯಜ್ಞ ಕುಂಡದ ಮೂಲಕ ರಾಮನಾಗಿ ಜನಿಸುವಂತಹ ಆ ಒಂದು ಪರಿಚಯ ರಣವೀರ್ ಕಪೂರ್ ಶಾಂತ ಚಿತ್ತದಿಂದ ರಾಮನ ಪಾತ್ರವನ್ನ ನಿಭಾಯಿಸಿದ್ದಾರೆ. ಆಗ್ಲೇ ಹೇಳಿದಾಗೆ ತುಂಬಾ ಲಕ್ಷಣ ಮುಖದಲ್ಲಿ, ಆ ಕಣ್ಣುಗಳಲ್ಲಿ ಹೊಳಪು, ನಾನು ಎಲ್ಲವನ್ನೂ ಕೂಡ ಗೆದ್ದು ಬರ್ತೀನಿ, ಸಂಹಾರ ಮಾಡ್ತೀನಿ ದುಷ್ಟನನ್ನ ಅನ್ನುವಂತಹ ಆ ಮುಖದಲ್ಲಿ ಕಾಣಿಸುವಂತಹ ಆ ಕಾನ್ಫಿಡೆನ್ಸ್, ಭರವಸೆ ಎಲ್ಲವೂ ಕೂಡ. ಮತ್ತೆ ರಣವೀರ್ ಅವರನ್ನ ಹೀಗೆ ನೋಡಿ, ಒಂದು ವಿಭಿನ್ನವಾಗಿ ನೋಡಿ, ನಿಜಕ್ಕೂ ರಣವೀರ್ ಅವರ ಫ್ಯಾನ್ಸ್ ತುಂಬಾನೇ ಖುಷಿ ಆಗಿದ್ದಾರೆ. ತುಂಬಾ ಲಕ್ಷಣವಾಗಿ ಕಾಣಿಸ್ಕೊಳ್ತಾ ಇದೆ. ರಾಮನ ಲಕ್ಷಣ ಕಂಪ್ಲೀಟ್ ಆಗಿ ರಣವೀರ್ ಅವರ ಮುಖದಲ್ಲಿ ನಮಗೆ ಕಾಣಸಿಗ್ತಾ ಇದೆ, ಕಣ್ಣುಗಳಲ್ಲಿ ಹೊಳಪು ಕೂಡ. ಅದಾದ ನಂತರ ನಮಗೆ ಇಂಟ್ರೊಡ್ಯೂಸ್ ಆಗುವಂತಹ ಪಾತ್ರ ಅಂತ ಹೇಳಿದ್ರೆ ಕೈಕೇಯಿ ಆ ವಚನ ಪಡೆಯುವಂತಹ ದೃಶ್ಯ ಇಂಟ್ರೊಡ್ಯೂಸ್ ಆಗುತ್ತೆ. ಅದರ ಜೊತೆಗೆ ಸಾಯಿ ಪಲ್ಲವಿ ಅವರ ಸೀತಾ ಪಾತ್ರ ಕೂಡ ನಮಗೆ ಇಂಟ್ರೊಡ್ಯೂಸ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ಮೇನ್ಲಿ ಸ್ಟಾರ್ಟ್ ಆಗೋದು ಕಥೆ ಎಲ್ಲಿಂದ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರೋ ಹಾಗೆ ಶೂರ್ಪನಖಿ ಪಾತ್ರ ಗಮನಾರ್ಹವಾಗಿರುವಂಥದ್ದು. ಸೊ ಇಲ್ಲಿಂದಲೇ ನಮಗೆ ಆ ರಾಮಾಯಣದ ಮೂಲ ರಾಮಾಯಣ ಆರಂಭ ಆಗುವಂಥದ್ದು. ಈ ಶೂರ್ಪನಖಿ ಪಾತ್ರವನ್ನ ರಾಹುಲ್ ಪ್ರೀತ್ ಸಿಂಗ್ ಅವರು ತುಂಬಾ ಅತ್ಯದ್ಭುತವಾಗಿ ನಿಭಾಯಿಸಿದ್ದಾರೆ. ಅಂಡ್ ಯಾವಾಗ ರಾಮ ಲಕ್ಷ್ಮಣ ಕಾಡಿಗೆ ಬರ್ತಾರೆ ಆ ಸಂದರ್ಭದಲ್ಲಿ ಅವರನ್ನ ಹೋಲಿಸುವಂತಹ ಪ್ರಯತ್ನ ಆಗುತ್ತೆ. ಆಗ ಲಕ್ಷ್ಮಣ ಕೋಪಗೊಂಡ್ಬಿಟ್ಟು ಶೂರ್ಪನಖಿಯ ಮೂಗನ್ನ ಕಟ್ ಮಾಡ್ತಾನೆ. ಸೊ ಆಕೆ ಅವಮಾನಕ್ಕೊಳಗಾಗಿ ತನ್ನ ಅಣ್ಣನ ಬಳಿ ಹೋಗಿ ದೂರನ್ನ ಕೊಡ್ತಾಳೆ. ಸೊ ಆ ಸಂದರ್ಭದಲ್ಲಿ ಹೊತ್ಕೊಳ್ಳುವಂತಹ ಕಿಡಿ ರಾಮಾಯಣ ಮೂಲ ಕಥೆಗೆ ಕಾರಣ ಆಗುತ್ತೆ. ಸೊ ಇದಿಷ್ಟನ್ನು ಕೂಡ ನಮಗೆ ಆ ಟ್ರೈಲರ್ ನಲ್ಲಿ ತುಂಬಾ ಅತ್ಯದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಕಥೆಯ ಒಂದು ಎಳೆ ಏನಿದೆ ಅದನ್ನ ಈ ಟ್ರೈಲರ್ ನಲ್ಲಿ ಬಿಚ್ಚಿಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಂಡ್ ಮೇನ್ಲಿ ನಿರ್ಮಾಣ ಮುಖ್ಯವಾಗಿರುತ್ತೆ. ಅಂದ್ರೆ ಮೇನ್ ಪಿಲ್ಲರ್ಸ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಅಂತಾನೆ ಹೇಳ್ಬೋದು. ಇಲ್ಲಿ ನಮಿತ್ ಮಲ್ಹೋತ್ರಾ ನಿರ್ಮಾಣದ ರಾಮಾಯಣ ಅಂಡ್ ನಿತೇಶ್ ತಿವಾರಿ ನಿರ್ದೇಶನದ ಸಿನಿಮಾ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕಾತರರಾಗಿದ್ದೀವಿ. ಅಂಡ್ ಸಿನಿಮಾ ಅಂತ ಬಂದಂತಹ ಸಂದರ್ಭದಲ್ಲಿ ಮ್ಯೂಸಿಕ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಎಡವಟ್ಟುಗಳಾಗಬಹುದು, ಆಗಬಾರದು. ಸೊ ಹಾಗಾಗಿ ಇಲ್ಲಿ ತುಂಬಾನೇ ಸೂಕ್ಷ್ಮತೆಯಿಂದ ಇದನ್ನು ಕೂಡ ನಿಭಾಯಿಸಿದೆ ಚಿತ್ರತಂಡ. ಹ್ಯಾನ್ಸ್ ಜಿಮ್ಮರ್ ಮತ್ತೆ ಎ.ಆರ್. ರೆಹಮಾನ್ ಸಂಗೀತ ಈ ಸಿನಿಮಾಕ್ಕಿದ್ದು. ಅಂಡ್ ಟಿ ಸೀರೀಸ್ ಸಂಸ್ಥೆ ಈ ಒಂದು
ಸಂಗೀತದ ಕಂಪ್ಲೀಟ್ ಹಕ್ಕನ್ನ ಪಡೆದುಕೊಂಡಿದೆ. ಅಂಡ್ ಸೋನಿ ಪಿಕ್ಚರ್ಸ್ ಎಂಟರ್ಟೈನ್ಮೆಂಟ್ ವಿಶ್ವದಾದ್ಯಂತ ರಾಮಾಯಣ ಸಿನಿಮಾವನ್ನ ಪರಿಚಯಿಸುವಂತಹ ಒಂದು ಜವಾಬ್ದಾರಿಯನ್ನ ಹೊತ್ಕೊಂಡಿದೆ. ಅಂಡ್ ನಮ್ಮ ಭಾರತದಲ್ಲಿ ಧರ್ಮ ಪ್ರೊಡಕ್ಷನ್ಸ್ ವಿತರಣೆಯ ಹಕ್ಕನ್ನ ಪಡೆದುಕೊಂಡಿದೆ. ಸೊ ಇದಿಷ್ಟು ಕೂಡ ರಾಮಾಯಣದ ಅಪ್ಡೇಟ್ಸ್. ಸೊ ಎಲ್ಲರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದೊಳ್ಳೆ ಟ್ರೇಲರ್ ಅನ್ನ ಕಣ್ತುಂಬಿಕೊಂಡಿದ್ದೀವಿ. ಒಂದು ಭರವಸೆ ಹುಟ್ಟಿಸುವಂತಹ ಟ್ರೇಲರ್. ಯಶ್ 4 ವರ್ಷ ಏನ್ ಮಾಡ್ತಿದ್ರು, ಟಾಕ್ಸಿಕ್ ಜೊತೆಯಾಗಿ ರಾಮಾಯಣ ಹೇಗೆ ಮೂಡ್ ಬರುತ್ತೆ ಅನ್ನುವಂತಹ ಒಂದು ಕ್ಲಾರಿಟಿ ನಮಗೆ ಆಲ್ರೆಡಿ ಟ್ರೇಲರ್ ಮುಖೇನ ಸಿಕ್ಕಿದೆ. ಸೊ ಇನ್ನ ಯಾವ ಹೊಸ ದಾಖಲೆಯನ್ನ ಸೃಷ್ಟಿ ಮಾಡ್ತಾರೆ ಯಶ್, ಕಾದ್ ನೋಡೋಣ. ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ ಡಿಜಿಟಲ್. ನೋಡ್ತಾ ಇರಿ ಸುವರ್ಣ ನ್ಯೂಸ್, ಇದು ನೇರ ದಿಟ್ಟ ನಿರಂತರ. ಇಷ್ಟೊಂದು ಸುದ್ದಿ ಕೊಟ್ಟ ನಾನು ರೋಜಾ ಮನುಪಾಟೀಲ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.